ಎಲ್ರಿಗೂ ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ನನ್ನ ಪ್ರೀತಿಯ ಗೆಳೆಯರೆ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ಒಂದು ವಿಶೇಷ ಸುದ್ದಿ ಅಂತಂದರೆ ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಒಂದು ವಿಶೇಷ ಸುದ್ದಿಯನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರು ನಿಮಗೆ ಪರಿಚಯ ಇದ್ದಾರೆ ಅವರಿಗೆ ಹಂಚಿಕೊಳ್ಳಿ ಸ್ನೇಹಿತರೆ. ಇವತ್ತಿನ ವಿಚಾರ ಏನು ಅಂತಂದರೆ, OPS ಇತ್ತು, OPSಯಿಂದ NPS ಆಯಿತು, NPSಯಿಂದ UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಹೊಸ ನಮ್ಮ ಭಾರತ ದೇಶದ ಸರ್ಕಾರವು UPS ಅಂತಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದೆ ಸ್ನೇಹಿತರೆ. ಏನಿದೆ ಇದರ ವಿಶೇಷತೆ, ಏನೆಲ್ಲ ಬೆನಿಫಿಟ್ಗಳು ಇದರಲ್ಲಿದ್ದಾವೆ ಅನ್ನೋದನ್ನು ನೋಡೋಣ ಬನ್ನಿ. ಏಕೀಕೃತ ಪಿಂಚಣಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸ್ನೇಹಿತರೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು ಇಂದು ಏಕೀಕೃತ ಪಿಂಚಣಿ ಯೋಜನೆ UPS ಅನುಮೋದನೆ ನೀಡಿದೆ ಸ್ನೇಹಿತರೆ. UPSನ ಪ್ರಮುಖ ಲಕ್ಷಣಗಳು ಅಂತಂದರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರ ಪ್ರಮುಖ ಅಂಶಗಳೇನು, ಇದು NPSಯಿಂದ ಯಾವ ರೀತಿ ಡಿಫ್ರೆನ್ಸ್ ಆಗಿದೆ ಅಥವಾ OPSಯಿಂದ ಯಾವ ರೀತಿ ಡಿಫ್ರೆನ್ಸ್ ಆಗಿದೆ ಎನ್ನುವುದರ ಬಗ್ಗೆ ಕೆಲವೊಂದು ಪ್ರಮುಖ ಅಂಶಗಳನ್ನು ಇಲ್ಲಿ ನಮೂದು ಮಾಡಲಾಗಿದೆ. ಬನ್ನಿ ನೋಡೋಣ, ವಿಶ್ಲೇಷಣೆ ಮಾಡಿ. 1ನೇ ಪಾಯಿಂಟ್ ಬಂದು ಖಚಿತವಾದ ಪಿಂಚಣಿ. 25 ವರ್ಷ ಕನಿಷ್ಠ ಅರ್ಹತಾ ಸೇವೆಯ ನಂತರ ನಿವೃತ್ತಿಗೆ ಮುಂಚಿತವಾಗಿ ಕಳೆದ 12 ತಿಂಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ 50ರಷ್ಟು ವೇತನ ಕನಿಷ್ಠ 10 ವರ್ಷಗಳವರೆಗಿನ ಸೇವೆಯವರೆಗೆ ಈ ಕೆಳಗಿನ ಸೇವಾ ಅವಧಿ ಅನುಪಾತದಲ್ಲಿ ಈ ವೇತನವು ಇರುತ್ತದೆ. ಅಂದರೆ ಸ್ನೇಹಿತರೆ, ಖಚಿತವಾದ ಪಿಂಚಣಿ 25 ವರ್ಷಗಳ ಕನಿಷ್ಠ ಅರ್ಹತಾ ಸೇವೆಯ ನಂತರ ನಿವೃತ್ತಿಗೆ ಮುಂಚಿತವಾಗಿ ಕಳೆದ 12 ತಿಂಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನ 50ರಷ್ಟು ವೇತನ ಕನಿಷ್ಠ 10 ವರ್ಷಗಳವರೆಗಿನ ಸೇವೆಯವರೆಗೆ ಈ ಕಡಿಮೆ ಸೇವಾವಧಿ ಅನುಪಾತದಲ್ಲಿ ಈ ವೇತನವು ಇರುತ್ತದೆ ಸ್ನೇಹಿತರೆ. ಎರಡನೇದಾಗಿ ಖಚಿತವಾದ ಕುಟುಂಬ ಪಿಂಚಣಿ. ಅವನ ಮರಣದ ಮೊದಲು ನೌಕರನು ಪಡೆಯುತ್ತಿದ್ದ ಪಿಂಚಣಿಯ ಶೇಕಡಾವಾರು 60ರಷ್ಟು ಖಚಿತವಾದ ಕುಟುಂಬ ಪಿಂಚಣಿ ದೊರೆಯುತ್ತದೆ. ಅಂದರೆ ಖಚಿತವಾದ ಕುಟುಂಬ ಪಿಂಚಣಿ ಅವರ ಅಥವಾ ಅವಳ ಮರಣದ ಮೊದಲು ನೌಕರರು ಪಡೆಯುತ್ತಿದ್ದ ಪಿಂಚಣಿಯ ಶೇಕಡಾ 60%ರಷ್ಟು ಕುಟುಂಬ ಪಿಂಚಣಿ ದೊರೆಯುತ್ತದೆ ಸ್ನೇಹಿತರೆ. ಆಮೇಲೆ ಮೂರನೇದಾಗಿ ಖಚಿತವಾದ ಕನಿಷ್ಠ ಪಿಂಚಣಿ. ಕನಿಷ್ಠ 10 ವರ್ಷಗಳ ಸೇವೆ ನಂತರ ನಿವೃತ್ತಿಯಾದಾಗ ತಿಂಗಳಿಗೆ 10,000 ಖಚಿತವಾದ ಕನಿಷ್ಠ ಪಿಂಚಣಿ ದೊರೆಯುತ್ತದೆ ಸ್ನೇಹಿತರೆ UPS ಅಡಿಯಲ್ಲಿ. ಆಮೇಲೆ ಹಣದುಬ್ಬರ ಸೂಚ್ಯಂಕ. ಸೇವಾ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಕೈಗಾರಿಕಾ ಕಾರ್ಮಿಕರಿಗೆ AICCIW ಇರುವ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕವನ್ನು ಆಧರಿಸಿದ ಆತ್ಮೀಯ ಪರಿಹಾರ, ಖಚಿತವಾದ ಪಿಂಚಣಿ, ಖಚಿತವಾದ ಕುಟುಂಬ ಪಿಂಚಣಿ ಮತ್ತು ಖಚಿತವಾದ ಕನಿಷ್ಠ ಪಿಂಚಣಿ ದೊರೆಯುತ್ತದೆ. ಆಮೇಲೆ ಐದನೇದಾಗಿ ಗ್ರ್ಯಾಚ್ಯುಟಿ ಜೊತೆಗೆ ಪೂರ್ಣಾವಧಿ ಸೇವೆ ಸಲ್ಲಿಸಿ ಸೂಪರ್ ಅನ್ಯುವೇಷನ್ ನಿವೃತ್ತರಾದಾಗ ದೊಡ್ಡ ಮೊತ್ತದ ಪಾವತಿಯು ನಿವೃತ್ತಿಯ ದಿನಾಂಕದಂದು ಪೂರ್ಣಗೊಂಡು ಪ್ರತಿ 6 ತಿಂಗಳ ಸೇವೆಯ ಲೆಕ್ಕಾಚಾರದಲ್ಲಿ 1/10ನೇ ಮಾಸಿಕ ವೇತನಗಳು ಪಾವತಿ ಪ್ಲಸ್ DA ಹಾಗೂ ಈ ಪಾವತಿಯು ಖಚಿತವಾದ ಪಿಂಚಣಿ ಪ್ರಮಾಣವನ್ನು ಕಡಿಮೆ ಮಾಡುವುದಿಲ್ಲ. ಸೊ ಈ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಸ್ನೇಹಿತರೆ. ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPSC ಪೆನ್ಷನ್
ಆಗಿದೆ. ನೋಡಬೇಕು ಇದು ಯಾವ ರೀತಿ ಅಪ್ಲೈ ಆಗುತ್ತೆ, ಯಾರ್ಯಾರಿಗೆ ಅಪ್ಲೈ ಆಗುತ್ತೆ. ಇವಾಗಂತೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿ ಅವರು ಈ ಒಂದು UPS ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಲಾಗು ಮಾಡಿದ್ದಾರೆ ಸ್ನೇಹಿತರೆ. ಅದನ್ನು ನೋಡಿಕೊಂಡು ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಅಳವಡಿಸಬಹುದು ಅಥವಾ OPSಗೆ ಹೋಗಬಹುದು. ಕಾದು ನೋಡುವಂತಹ ವಿಷಯ. ಆದರೂ ಒಂದು ಒಳ್ಳೆಯ ಸುದ್ದಿ, ಸ್ವಲ್ಪ ಕರೆಕ್ಷನ್ ಆಗ್ತಾ ಬರ್ತಾ ಇದೆ. ನ್ಯೂ ಪೆನ್ಷನ್ ಸ್ಕೀಮಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಸ್ನೇಹಿತರೆ. ಮತ್ತು ಎಲ್ಲ ವಿವರಗಳನ್ನು ಒಂದೆರಡು ದಿವಸಗಳಲ್ಲಿ ಹೊರಗೆ ಬರಬಹುದು ಎನ್ನುವಂಥ ಒಂದು ಆಸೆ ಇದೆ ಸ್ನೇಹಿತರೆ. ಅಲ್ಲಿವರೆಗೆ ಸೇವ್ ವಿತ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದಾಗರ್. ಥ್ಯಾಂಕ್ ಯು.